ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಬಂದಿದ್ದಾರೆ ದೇವಿಯ ಅದನ್ನ ತಮಗೆ ಈಗ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ. ಮಹಾಗಣಪತಿ ದೇವರ ಹೋಮ ಹಾಗೆ ಭಾಗ್ಯಸುಧದ ಅಂಗವಾಗಿ ಎಲ್ಲರಿಗೆ ನಾನು ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಗೋಣಿಕೊಪ್ಪ ದಸರಾ ಜನೋತ್ಸವ ಇನ್ನೇನು ಆರಂಭ ಆಗ್ತಾ ಇದೆ. ಎಲ್ಲರೂ ಕೂಡ ಬಂದಿದ್ದಾರೆ. ದೇವಿಯ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಪೂಜಾ ವಿಧಾನಗಳು ಕೂಡ ಆರಂಭ ಆಗ್ತಾ ಇದೆ. ಬನ್ನಿ, ನಾನು ಇದ್ದೀನಿ ಇವತ್ತು ಗೋಣಿಕೊಪ್ಪಲಿನ ಸ್ವಾತಂತ್ರ್ಯ ಹೋರಾಟಗಾರರ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 11 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಈಗ ಆಗ್ತಾ ಇದೆ. ನಾನು ಈ ಸಭಾಂಗಣದ ಒಳ ಪ್ರವೇಶ ಮಾಡ್ತೀನಿ. ಬನ್ನಿ, ಯಾರೆಲ್ಲ ಇದ್ದಾರೆ, ಏನೇನು ಕಾರ್ಯಕ್ರಮ ಆಗ್ತಾಯಿದೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. Hello people, it's a pleasure to welcome you back to our channel. You can make yourself peaceful by listening to these devotional songs, and it is available in many languages here.
ರಾಜ್ಯದಲ್ಲಿ ಜನಪ್ರಿಯ ಶಾಸಕರಾಗಿ, ಅದು ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಎಲ್ಲರೊಂದಿಗೆ ಬೆರೆತು ಕಳೆದ 3 ವರ್ಷಗಳಿಂದ ಈ ಒಂದು ಏನು ಕಾವೇರಿ ದಸರಾ ಸಮಿತಿ ಇದೆ ಅದಕ್ಕೆ ಸರ್ಕಾರದ ವತಿಯಿಂದ ದೊಡ್ಡ ಅನುದಾನವನ್ನು ಕೊಡ್ತಾ ಜನೋತ್ಸವಕ್ಕೆ ಪೂರಕವಾದಂಥ ಸಪೋರ್ಟ್ಸನ್ನು ಮಾಡ್ತಾ ಖುದ್ದಾಗಿ ದೇವಿಯ ದರ್ಶನವನ್ನು ಪಡಲಿಕ್ಕೆ ಈ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಎಸ್ ಪೊನ್ನಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ತಾವು ದೇವಿಯ ಪೂಜೆಗೆ ಆಗಮಿಸಿದ್ರಿ, ಎಲ್ಲ ಕಾರ್ಯದಲ್ಲಿ ಕೂಡ ಭಾಗವಹಿಸಿದ್ರಿ. ಇವತ್ತು ಜನರಿಗೆ ಯಾವ ರೀತಿಯ ಸಂದೇಶ ಆಗಬೇಕು, 11 ದಿನಗಳ ನಡೆಯತಕ್ಕಂಥ ಜನೋತ್ಸವ ಕಾರ್ಯಕ್ರಮದಲ್ಲಿ ಜನರು ಯಾವ ರೀತಿ ಬರಬೇಕು ಅನ್ನೋದನ್ನು ಹೇಳ್ಬೋದು. ಗೋಣಿಕೊಪ್ಪ ದಸರಾ ಅಂತ ಹೇಳಿದ್ರೆ ತನ್ನದೇ ಆದಂಥ ಇತಿಹಾಸ ಇರುವಂಥ ಒಂದು ಆಚರಣೆ. 47 ವರ್ಷವನ್ನು ಈ ವರ್ಷ ಪೂರೈಸ್ತಾ ಇದೆ. ಬಹುಶಃ ಮೈಸೂರು, ಮಡಿಕೇರಿ, ಗೋಣಿಕೊಪ್ಪ ಅಂತ ಹೇಳಿದ್ರೆ ದಸರಾ ಆಚರಣೆಗೆ ತನ್ನದೇ ಆದಂಥ ಇತಿಹಾಸ ಹೊಂದಿರುವಂಥದ್ದು. ಇದರಿಂದ ಇವತ್ತು ತಾಯಿಯ ಪ್ರತಿಷ್ಠಾಪನೆ ಪೂಜೆ ಮಾಡಿದ್ದೇವೆ. ಬರುವಂಥ 11 ದಿವಸ ಭಾಳ ವಿಜೃಂಭಣೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ದಸರಾ ಆಚರಣೆ ನಡೆಯಲಿದೆ. ಸಾಯಂಕಾಲ ಇವತ್ತು 7:30ಗೆ ಮಾನ್ಯ ಸಚಿವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೀತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾ ತಂಡಗಳು. 30ನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಅನನ್ಯ ಭಟ್ ಅಂತ ಹೇಳುವಂಥ ಒಬ್ಬ ಗಾಯಕಿ ಮತ್ತು ಅವರ ಪ್ರದರ್ಶನ ನಡೆಯಲಿದೆ. ಹಾಗೆ ಎಲ್ಲ ವರ್ಷದಂತೆ ಈ ವರ್ಷ ಕೂಡ ಕೊಡಗಿನ, ದಕ್ಷಿಣ ಕೊಡಗಿನ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡುವಂಥ ಮೂಲಕ ಈ ಸಂಭ್ರಮದ ಆಚರಣೆ, ದಸರಾ ಹಬ್ಬದ ಆಚರಣೆ ಆಗ್ತದೆ. ನಾಡ ಹಬ್ಬ, ತಾಯಿ ಚಾಮುಂಡೇಶ್ವರಿ ಅಂದರೆ ಕರ್ನಾಟಕದ ತಾಯಿ. ತಾಯಿಯ ಆಶೀರ್ವಾದ ಜನರ ಮೇಲೆ ಇರಲಿ, ತಾಯಿಯ ಅನುಗ್ರಹ ನಮ್ಮೆಲ್ಲ ನಾಡಿನ ಜನರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸೋಣ. ಒಳ್ಳೆಯದಾಗಬೇಕು, ಜನರಿಗೆ ಅಭಿವೃದ್ಧಿ ಆಗಬೇಕು, ಒಳಿತಾಗಬೇಕು ಅಂತ ಹೇಳುವಂಥದ್ದು ಉದ್ದೇಶ. ಅದರ ಜೊತೆಗೆ ಈ ಒಂದು ಕಲಾ ಪ್ರದರ್ಶನಗಳಿಗೆ ಒಂದು ವೇದಿಕೆ ಕೂಡ. ರಾಜ್ಯದ ನಾಯಕರು, ಸಚಿವರುಗಳು ಏನಾದರೂ ನವರಾತ್ರಿ ದಿನದಂದು ಇಲ್ಲಿಗೆ ಬಂದು ಅದಕ್ಕೊಂದು ಶೋಭೆ ತರತಕ್ಕಂಥ ಪ್ರಯತ್ನ ಏನಾರು ಆಗ್ತಾಯಿದೆ ತಮ್ಮ ಮೂಲಕ? ಮಂತ್ರಿಗಳು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ NS ಬೋಸರಾಜ್ರವರು ಅಲ್ಲಿ ಗರಗಾ ಪೂಜೆಯಲ್ಲಿ ಭಾಗವಹಿಸಿ ಮಡಿಕೇರಿಯಲ್ಲಿ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕವಾಗಿ ಕಳೆದ ವರ್ಷ ಕೂಡ ಬಂದರು, ಅದು ಮೊದಲ ವರ್ಷದ ಕೂಡ ಬಂದಿದ್ದಾರೆ. ಅವರು ಬರ್ತಾರೆ. ಮತ್ತು ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರು ಬರ್ಬೋದು ಅಂತ ಹೇಳುವಂಥದ್ದು ಕೂಡ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಸರ್ಕಾರ 75 ಲಕ್ಷವನ್ನು ಅನುದಾನವನ್ನು ಕೊಟ್ಟಿದೆ. ಮತ್ತು ಮಡಿಕೇರಿಗೆ 1.5 ಕೋಟಿಯನ್ನು ಅಂದರೆ ನಾಡ ಹಬ್ಬದ ಸಂಭ್ರಮಾಚರಣೆಗೆ ಸರ್ಕಾರ ಪ್ರತಿ ವರ್ಷ ಕೂಡ ಕೈ ಜೋಡಿಸಿದೆ. ಹೆಚ್ಚು ಅನುದಾನವನ್ನು ಕಳೆದ 2 ವರ್ಷದಿಂದ 50 ಲಕ್ಷ ಇತ್ತು, 75 ಆಯಿತು, ಈ ವರ್ಷ 75 ಕೊಡುವಂಥದ್ದು ಮಾಡಿದೆ. ಅದರಿಂದ ಇದಕ್ಕೆ ಸರ್ಕಾರದ ಪೂರ್ಣವಾದಂಥ. ಸರ್, ಈ ಬಾರಿ ವಿಶೇಷವಾಗಿ ದಸರಾ ಎಂಟ್ರೆನ್ಸ್ ಏನಿದೆ, ನಗರ ಹೇಗಿದೆ, ಭಾರಿ ಒಳ್ಳೆ ರೀತಿಯಲ್ಲಿ ಲೈಟಿಂಗ್ಸ್ಗಳನ್ನು ಮಾಡಿದ್ದಾರೆ, ಅಲಂಕಾರಗಳು ಭಾರಿ ಉತ್ತಮವಾಗಿ ಮಾಡ್ತಿದೆ. ಎಲ್ಲ ಸಮಿತಿಗಳು ಕೈ ಜೋಡಿಸಿ ಕೆಲಸ ಮಾಡ್ತಿದೆ. ಸರ್, ಆ ಸಮಿತಿಗಳಿಗೆ ಏನು ಸಂದೇಶ ಕೊಡ್ಬೋದು? ಅಲ್ಲ, ಇದು ಈಗ ಇದರಲ್ಲಿ ಇದು ಎಲ್ಲರ ಹಬ್ಬ, ಇದು ನಾಡ ಹಬ್ಬ. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿಲ್ಲದೆ, ಭೇದ ಭಾವಗಳಿಲ್ಲದೆ, ಒಂದು ಸಮಾನತೆಯನ್ನು ಕಾಪಾಡಿಕೊಂಡು ನಮ್ಮ ಹಬ್ಬ ಅಂತ ಇದನ್ನು ಆಚರಣೆ ಮಾಡಬೇಕು. ನಮ್ಮ ಬೇರೆ ವ್ಯತ್ಯಾಸಗಳೇನಿದೆ ಅದನ್ನೆಲ್ಲವನ್ನು ಬದಿಗಿಟ್ಟು ನಾವೆಲ್ಲ ಕೂಡ ಕೈ ಜೋಡಿಸಿ ಈ ಸಮಾರಂಭ, ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದು ಈ ಬಾರಿ ಗೋಣಿಕೊಪ್ಪದಲ್ಲಿ ಕಾಣ್ತಾ ಇದೆ ಅಂತ ನನಗೆ ಭಾಳ ಸಂತೋಷ. ನೋಡ್ತಿದ್ದೀರಿ, ಆ ಚಾಮುಂಡೇಶ್ವರಿ ದೇವಿಗೆ ಪ್ರಧಾನ ಅರ್ಚಕರು ಇವತ್ತು ದೇವಿ ಪ್ರತಿಷ್ಠಾಪನೆ ನಂತರ ಹೂವಿನ ಅಲಂಕಾರನ ಮಾಡ್ತಾಯಿದ್ದಾರೆ. ಅದನ್ನು ತಮಗೆ ಈಗ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ. ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಈಗಾಗಲೇ ಆಗಿದೆ, ಅಲಂಕಾರ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿಯ ಪ್ರಧಾನ ಅರ್ಚಕರು ಒಳ್ಳೆಯ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಜನಮಾನಸದಲ್ಲಿ ಭಕ್ತರ ಒಂದು ಪ್ರೀತಿಯನ್ನು ಗಳಿಸಿದ್ದಾರೆ. ಇವತ್ತು ಕೂಡ ಮುಂಜಾನೆಯಿಂದನೇ ಆಗಮಿಸಿ ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಪ್ರಧಾನ ಅರ್ಚಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಪೂಜೆ ವಿಧಾನಗಳನ್ನೆಲ್ಲ ಮಾಡಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಯಾವ ನಕ್ಷತ್ರದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ರೀತಿಯ ಪೂಜೆಯಲ್ಲಿ ಇವತ್ತು ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಆಗಿದೆ ಅನ್ನೋ ಪ್ರಧಾನ ಅರ್ಚಕರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ತಾವು ಸರ್, ಬೆಳಗ್ಗೆಯಿಂದ ಯಾವ ರೀತಿ ಪೂಜೆ ಆರಂಭ ಆಯಿತು, ಯಾವ ನಕ್ಷತ್ರದಲ್ಲಿ ಯಾವ ದೇವಿಯ ಪ್ರತಿಷ್ಠಾಪನೆ ಆಯಿತು? ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಪ್ರತಿಪತ್ತು ದಿವಸದಿಂದ 9 ದಿವಸಗಳ ಕಾಲ ನವರಾತ್ರಿ, ಆಮೇಲೆ ದಶಮಿ, ವಿಜಯದಶಮಿ ಅಂತೇಳಿ ಪ್ರತಿ ವರ್ಷ 10 ದಿವಸ ಬರ್ತಾ ಇತ್ತು. ಈ ವರ್ಷ 11 ದಿವಸಗಳ ಕಾಲ ಆ ದೇವಿಯ ಆರಾಧನೆಗೋಸ್ಕರ ದೇವಿ ನಿಷೇವಾ ಗಣನಾಥ ಹೋಮೆ ಭಾಗ್ಯ ಐಕಮತ್ಯ ಸೂಕ್ತ ಜಪಂ ಆಪಲ್ ನಿವೃತ್ತಿ ಧನಧಾನ್ಯ ವೃದ್ಧಿ ಅಂತಿದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೂ ಕೂಡ ದೇವಿಯ ಪ್ರಾರ್ಥನೆಯೊಂದಿಗೆ ಮಹಾಗಣಪತಿ ದೇವರ ಹೋಮ, ಹಾಗೆ ಭಾಗ್ಯ ಸೂಕ್ತ ಮಂತ್ರ, ಐಕ್ಯಮತ್ಯ ಸೂಕ್ತ ಮಂತ್ರಾದಿಗಳಿಂದ ಆ ದೇವರ ಪ್ರತಿಷ್ಠೆಗೆ ಬೇಕಾದಂಥ ಹೋಮದಲ್ಲಿಯೂ ಕೂಡ ಆ ದುರ್ಗಾ
ಪ್ರತಿಷ್ಠಾ ಹೋಮವನ್ನು ಮಾಡಿಕೊಂಡು ಸ್ಥಳ ಶುದ್ಧಿಯನ್ನು ಮಾಡಿ ಪೀಠ ಪೂಜಾದಿಗಳನ್ನು ಮಾಡಿ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಇನ್ನು 10 ದಿವಸಗಳ ಕಾಲ 11 ದಿವಸಗಳ ಕಾಲ ಆ ದೇವಿಯ ಆರಾಧನೆ ಬೇರೆ ಬೇರೆಯಾಗಿ ಪ್ರಥಮಂ ಶೈಲಪುತ್ರೇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಕಂಠೇತಿ, ಕುಷ್ಮಾಂಡೇತಿ, ಚತುರ್ಥಕಂ ಪಂಚಮ ಸ್ಕಂದಮಾತೀತಿ, ಷಷ್ಠಂ ಕಾತ್ಯಾಯನೀತಿ ಚ, ನವಮಂ ಹಾಗೆ ಎಲ್ಲ ದೇವರ ಪ್ರತಿನಿತ್ಯದಲ್ಲಿ ಕೂಡ ಒಂದೊಂದು ಹೆಸರಿನಲ್ಲಿ ಆರಾಧನೆ ಮಾಡುವ ಹಾಗೆ ಆರಾಧನೆ. ಕಾವೇರಿ ದಸರಾ ಸಮಿತಿಯ ಪ್ರತಿಷ್ಠಿತ ಹುದ್ದೆ ಅಧ್ಯಕ್ಷ ಸ್ಥಾನ ಅಂತ ಸುಲಭದ ಮಾತೇನಲ್ಲ. ಆ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತ ನಂತರ ಆ ಒಂದು ಸ್ಥಾನಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ. ನಾನಾ ಒತ್ತಡಗಳಿಂದ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆಯನ್ನು ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಕುಲಚಂಡ ಪ್ರಮೋದ್ ಗಣಪತಿ ಅವರು. ಇವತ್ತು ನಾನಾ ರೀತಿಯ ಸಮಿತಿಗಳನ್ನು ಒಟ್ಟಾಗಿ ತಗೊಂಡು ಹೋಗತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಶಾಸಕರ ಸಮ್ಮುಖದಲ್ಲಿ ವಿಶೇಷ ರೀತಿಯಲ್ಲಿ ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆ ಅರ್ಥಗರ್ಭಿತವಾಗಿ ಸಾಂಸ್ಕೃತಿಕವಾಗಿ ಕೂಡ ನಡೆದಿದೆ. ಇವತ್ತು ನಮ್ಮ ಜೊತೆಗೆ ಗಣಪತಿಯವರು ಇದ್ದಾರೆ. ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡೋಣ. ಸರ್, ಇವತ್ತು ಸದಾ ಒತ್ತಡದಲ್ಲಿದೆ, ಬೇರೆ ಬೇರೆ ಒತ್ತಡಗಳು, ಹಣಕಾಸು ಇರ್ಬೋದು, ಇನ್ನೊಂದಿರ್ಬೋದು, ಅಲಂಕಾರ ಇರ್ಬೋದು, ಸಮಿತಿಗಳಿರ್ಬೋದು. ಸರ್, ಇವತ್ತು ಎಷ್ಟು ಖುಷಿ ಇದೆ ಸರ್? ಮೊದಲಿಗೆ ಎಲ್ಲರಿಗೂ ಶ್ರೀ ಕಾವೇರಿ ದಸರಾ ಸಮಿತಿ ಪರವಾಗಿ 47ನೇ ವರ್ಷದ ದಸರಾ ಉತ್ಸವದ ಅಂಗವಾಗಿ ಎಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೂ ಕೂಡ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ 47ನೇ ವರ್ಷದ ಶ್ರೀ ಕಾವೇರಿ ದಸರಾ ಸಮಿತಿ ಶುಭಾಶಯವನ್ನು ಕೋರುತ್ತಾ 47ನೇ ವರ್ಷದ ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಲು ಎಲ್ಲರೂ ದೇವಿಯ ಆಶೀರ್ವಾದವನ್ನು ಅನುಗ್ರಹಿಸಿಕೊಂಡು ಯಶಸ್ವಿಗೆ ಕಾರಣಕರ್ತರಾಗಬೇಕು. ಮತ್ತೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರುತ್ತಾ ಎಲ್ಲರನ್ನು ಇಡೀ ನಮ್ಮ ಗೋಣಿಕೊಪ್ಪಲಾಗಲಿ, ನಮ್ಮ ವಿರಾಜಪೇಟೆ ತಾಲೂಕಿಂದಾಗಲಿ, ಪೊನ್ನಪೇಟೆ ಸಮಸ್ತ ನಾಗರಿಕ ಬಾಂಧವಗಳಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಿ ಅಂತೇಳಿ ಮನವಿ ಮಾಡಿಕೊಳ್ತೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.